ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ರೋಹಿತ್ ಶರ್ಮಾ ಅವರ ರಿಲೇಟೆಡ್ ಬೇಜಾನ್ ಚರ್ಚೆಗಳು ಒಂದು 3 ದಿನ ಅಂತ ಆಗ್ತಾನೆ ಇದೆ. ನಾನೇ ಬೇಜಾನ್ ಚರ್ಚೆ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಿನ್ನೆಯಿಂದ ಒಂದು ಮ್ಯಾಟ್ರ್ ಸಿಕ್ಕಾಪಟ್ಟೆ ಸೀನ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಇದು ಆಗ್ಬೋದು, ಅದು ಆಗ್ಬೋದು, ಅಂತೆ ಪಂತೆ ಕಂತೆ ಸಂತೆಗಳೆಲ್ಲ ಜೋರಾಗಿ ಹರಿದಾಡ್ತಾ ಇದೆ. ಮುಂಚೆ ಅಂದರೆ RCB ತಗೊಳ್ಳೋವಂಥ, ಅಂದರೆ RCB ಟ್ರೇಡ್ ಮಾಡುವಂಥ ಸಾಧ್ಯತೆ ಇದೆ, ಅದು ಇದು ಅಂತೆಲ್ಲ ಬಂತು. ಬಟ್ ಅದೆಲ್ಲ ಫೇಕ್ ಅಂತ ಗೊತ್ತಾಯಿತು. ಬಟ್ ಇವಾಗ CSK ಅದು ಸ್ವಲ್ಪ ಸದ್ದು ಮಾಡ್ತಾ ಇದೆ ಜಾಸ್ತಿ. RCB ಬಂದಿರಲಿಲ್ಲ, ಇವ್ರದೇನೆ ಬಂದಿದ್ದು. ಆ್ಯಕ್ಚುಲಿ CSK ಬಂದಿದ್ದು. CSKದು ಇವಾಗ ಹೆವಿ ಸದ್ದು ಮಾಡಿದೆ. CSK ವಾಟ್ ಇಫ್ ಇನ್ CSK ಅಂತ. ಹೆಂಗಿದ್ರು ಮುಂಬೈ ಇಂಡಿಯನ್ಸ್ ನೆಟ್ಟಿಗೆ ನೋಡ್ಕೊಂತಿಲ್ಲ ರೋಹಿತ್ ಶರ್ಮಾನ. ಇವಾಗ ಅವ್ರು ಬಿಡಬಹುದಲ್ವಾ, ಬಿಟ್ಟರೆ ಏನಾಗುತ್ತೆ, ಯಾವ ಟೀಮ್ಗೆ ಹೋಗ್ತಾರೆ, ಯಾವ ಟೀಮ್ ತೊಗೊಬಹುದು, ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ ಸೀನ್ಗಳಾಗ್ತಾ ಇದೆ. ಟ್ರೇಡ್ ವಿಂಡೋ ಕ್ಲೋಸ್ ಆಗಿದೆಯಲ್ಲ ಗುರು, ಟ್ರೇಡ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬೋದು ನೀವು. ಟ್ರೇಡ್ ವಿಂಡೋ ಮತ್ತೆ ಓಪನ್ ಆಗ್ತಾ ಇದೆ. ಏನು ಗುರು, ಶೆಟ್ರ ಥರ ಎತ್ತುತ್ತಾರೆ, ಇಳಿಸ್ತಾರೆ, ಒಂದೇ ಸಲ ಕೆಳಗಾಕೋಕ್ಕಾಗಲ್ವ, ಅಥವಾ ಒಂದೇ ಸಲ ಓಪನ್ ಮಾಡಿ ಬಿಡೋಕ್ಕಾಗೋದಿಲ್ವ, ಎತ್ತದೇನೋ ಇಳ್ಸೋದೇನೋ. ಯಾವಾಗಲೂ ಒಂದು 3 ದಿನಕ್ಕೆಲ್ಲ ಮಾಡಿದಿರಲ್ಲ ಗುರು. ಡಿಸೆಂಬರ್ 12ನೇ ತಾರೀಕು ಕ್ಲೋಸ್ ಆಯಿತು ಟ್ರೇಡ್ ವಿಂಡೋ. ಇವಾಗ ಡಿಸೆಂಬರ್ 20 ತಾರೀಕು ಮತ್ತೆ ಓಪನ್ ಆಗುತ್ತೆ ಟ್ರೇಡ್ ವಿಂಡೋ. IPL ಸ್ಟಾರ್ಟ್ ಆಗೋದು ಕೂಡ ಇರುತ್ತೆ, ಅದಕ್ಕೊಂದು ಸ್ವಲ್ಪ ಟೈಮ್ ಅಂತೂ ಇರುತ್ತೆ. ಸೊ ಅದರಲ್ಲಿ ಟ್ರೇಡ್ ಮತ್ತೆ ಆಗಬಹುದು. ನೋಡಿ ಹೆಂಗಿತ್ತು ಅಂದರೆ, ರಿಟೆನ್ಷನ್ ಟೈಮಲ್ಲಿ ಟ್ರೇಡ್ ವಿಂಡೋ ಓಪನ್ ಆಗಿತ್ತು, ರಿಟೆನ್ಷನ್ ಟೈಮಲ್ಲಿ ಕ್ಲೋಸ್ ಆಯಿತು, ಆಮೇಲೆ ಮತ್ತೆ ಓಪನ್ ಆಯಿತು ಆಕ್ಷನ್ವರೆಗೂ, ಅಂದರೆ 12ನೇ ತಾರೀಕುವರೆಗೂ. ಇವಾಗ ಮತ್ತೆ ಕ್ಲೋಸ್ ಆಗಿದೆ, ಮತ್ತೆ ಇನ್ನೊಂದ್ಸಲಿ ಓಪನ್ ಆಗುತ್ತೆ. ಕ್ಲೋಸ್ ಓಪನ್ ಆಗ್ತಾ ಇರೋದ್ರಿಂದ ಕ್ಯೂರಿಯಾಸಿಟಿ ಅಂತ ಉಟ್ಕೊಂಡಿದೆ, ಯಾವ್ದಾರ ಟ್ರೇಡ್ ಆಗಬಹುದಾ, ಅಂದರೆ ಆಕ್ಷನ್ ಆದಮೇಲೆ ಯಾವ್ದಾರ ಟ್ರೇಡ್ ಆಗಬಹುದಾ ಅಂತ. ಆಕ್ಷನ್ ಆದಮೇಲೆ ಟ್ರೇಡ್ಗಳು ಆಗಿದಾವ ಅಂತ ಕೇಳಿದ್ರೆ ಆಗಿದ್ದಾವೆ. ಬಟ್ ಈ ಟ್ರೇಡ್ ಆಗುತ್ತಾ, ರೋಹಿತ್ ಶರ್ಮಾ ಅವರ ಟ್ರೇಡ್ ಆಗುತ್ತಾ, CSKಗೆ ಟ್ರೇಡ್ ಆಗುತ್ತಾ? ಇಲ್ಲಿ ಸಿಕ್ಕಾಪಟ್ಟೆ ಸೀನ್ ಆಗ್ತಿರೋದೇನು ಅಂತಂದರೆ, ರೋಹಿತ್ ಶರ್ಮಾ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ CSK ಅವರು. ಚೆನ್ನೈ ಅವರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ದಾರೆ ರೋಹಿತ್ ಶರ್ಮಾ ಅವ್ರನ್ನ. ಆದ್ದರಿಂದ ಇಲ್ಲಿ ರೋಹಿತ್ ಶರ್ಮಾ ಏನು ಫಾಲೋ ಮಾಡ್ತಿಲ್ಲ ಚೆನ್ನೈ ಅವ್ರನ್ನ, ರೋಹಿತ್ ಶರ್ಮಾ ಅವರು ಫಾಲೋ ಮಾಡಿದ್ದು ಚೆನ್ನೈ ಅವರು. ಅಂದರೆ ಅವಾಗ ಒಂದು ಕ್ಯೂರಿಯಾಸಿಟಿ ಉಟ್ಕೊಟ್ಟಿರೋದು ನಮಗೆ. ಇಲ್ಲಿ ಚೆನ್ನೈ ಅವರು ಯಾವಾಗಿಂದನೋ ಫಾಲೋ ಮಾಡ್ತಾ ಇರ್ತಾರೆ. ಅಂದರೆ ಇವಾಗ ನಮ್ಮ ಹುಡುಗರು ಇಲ್ಲ ಫಾಲೋ ಮಾಡಿದ್ರೆ ತಗೊಂತಾರೆ. ತಂಗೊಳಕ್ಕೆ ಮನೀಶ್ ಪಾಂಡೆನೂ ಫಾಲೋ ಮಾಡಿದ್ರು, ವಿರಾಟ್ ಕೊಹ್ಲಿನೂ ಫಾಲೋ ಮಾಡಿದ್ರು, ಎಲ್ಲರೂ ಟ್ರೇಡ್ ಮಾಡ್ಬಿಡ್ತಾರೆ, ಅಥವಾ ಮನೀಶ್ ಪಾಂಡೆನ ತೊಗೊಂಡ್ಬಿಡ್ತಾರೆ. ಅವರು ಮನೀಶ್ ಪಾಂಡೆನ ಫಾಲೋ ಮಾಡ್ತಾ ಇದ್ದಾರೆ ಅಂತೆಲ್ಲ ಗೊತ್ತಿಲ್ಲ. ಮನೀಶ್ ಪಾಂಡೆ ತೊಗೊಬೋದು, ಯಾಕಂದರೆ ರಿಪೋರ್ಟ್ಸ್ ಅಂತೂ ಇದೆ ಮನೀಶ್ ಪಾಂಡೆ ಟಾರ್ಗೆಟ್ ಮಾಡ್ಬೋದು CSK ಅಂತ, ಅದಕ್ಕೆ ಫಾಲೋ ಮಾಡ್ಕೊಂಡಿದ್ದಾರೆ ಏನೋ. ಒಟ್ಟಿನಲ್ಲಿ ಕ್ಯೂರಿಯಾಸಿಟಿ ಅಂತ ಉಟ್ಕೊಂಡಿದೆ ರೋಹಿತ್ ಶರ್ಮಾ ಅವ್ರು ಟ್ರೇಡ್ ಆಗುತ್ತೆ ಅಂತ. ಬಟ್ ಇದು ಎವಿಡೆಂಟಾಗಿ ಕಾಣಿಸ್ತಾ ಇದೆ, ಇದು ಟ್ರೇಡು ಆಗೋದಿಲ್ಲ ಅಂತ. ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿಂದ ಡೌನ್ ಆಗಿದ್ರೆ, ಹಾರ್ದಿಕ್ ಪಾಂಡೆ ಅವರ ಕ್ಯಾಪ್ಟನ್ಸಿಲಿ ಈ ವರ್ಷ ಖಂಡಿತ ಮುಂಬೈ ಇಂಡಿಯನ್ಸ್ಗೆ ಆಡ್ತಾರೆ. ರೋಹಿತ್ ಶರ್ಮಾ ಅವರು ಅಷ್ಟು ಈಸಿಯಾಗಿ ಲಾಯಲಿಟಿನ ಬಿಟ್ಟು ಬರೋವಂಥ ಆಸಾಮಿ ಅಂತೂ ಅಲ್ಲ. ಸೆಲ್ಫ್ ರೆಸ್ಪೆಕ್ಟು ಹೋದರೂ ಕೂಡ ಸ್ವಲ್ಪ ಮಟ್ಟಿಗೆ ಅವ್ರು ಸಹಿಸ್ಕೊಂಡು ಆ ಫ್ರಾಂಚೈಸಲ್ಲೇ ಇರೋವಂಥ ಮನುಷ್ಯ ರೋಹಿತ್ ಶರ್ಮಾ. ಏನೋ ಸ್ವಲ್ಪ ಕ್ಯಾಪ್ಟನ್ಸಿಂದ ಡೌನ್ ಮಾಡಿಬಿಟ್ರು ಅನ್ನೋ ಮಾತ್ರಕ್ಕೆ ಅವರು ಈಚೆ ಕಡೆ ಬಂದರು ಅಂತಂದರೆ, ಸೊ ಅದು ಕೂಡ ಒಂಥರ ಚಿಕ್ಕದಾಗಿ ಕಾಣಿಸುತ್ತೆ. ಅವರ ಸೆಲ್ಫ್ ರೆಸ್ಪೆಕ್ಟ್ನ ಅವರೇ ಹೋಲ್ಡಲ್ಲಿ ಇಟ್ಕೊಂಡು ಖಂಡಿತ ಮುಂಬೈಗೆ ಆಡ್ತಾರೆ. ಜೊತೆಗೆ ಇಲ್ಲಿ ಫ್ರಾಂಚೈಸ್ ಕೂಡ ಒಪ್ಕೊಬೇಕಲ್ವಾ. ಇಲ್ಲಿ ಆ್ಯಕ್ಚುಲಿ ಒಂದು ಫ್ರಾಂಚೈಸಿನ ಅಂತ ನೆನ್ನೆ ಅಪ್ಡೇಟ್ ಬಂದಿದ್ದು ನಿಮ್ಗೆ ಹೇಳಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಡಿಮಾಂಡ್ ಮಾಡಿತ್ತು, ಅವ್ರಿಗೆ ಕ್ಯಾಪ್ಟನ್ ಬೇಕು, ಅವಶ್ಯಕತೆ ಇದೆ ಅಂತ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೇಳಿದ್ರು. ಅಂದರೆ 12ನೇ ತಾರೀಕಿಂತ ಮುಂಚೆನೇ ಅವರಿಗೆ ಗೊತ್ತಿದ್ದಂಥ ಮ್ಯಾಟ್ರು, ಅವಾಗಲೇ ಕೇಳಿದ್ರಂತೆ ಆ ಟ್ರೇಡ್ ವಿಂಡೋದಲ್ಲಿ. ಸೊ ಈ ಟ್ರೇಡ್ ವಿಂಡೋದಲ್ಲಿ ಅಲ್ಲ, ಈ ಎರಡು ಆಗಿರೋದು ಕೂಡ ಆ ಟ್ರೇಡ್ ವಿಂಡೋದಲ್ಲೇ. ಇನ್ಫ್ಯಾಕ್ಟ್ ಗುಜರಾತ್ ಟೈಟನ್ಸ್ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಟ್ರೇಡ್ ಮಾಡುವಂಥ ಸಮಯದಲ್ಲೇ ಇವ್ರನ್ನ ಕೇಳಿದ್ರು ಅಂತ ನಮ್ಗೆ ಅವಾಗಲೇ ಅಪ್ಡೇಟ್ ಬಂದಿತ್ತು. ಬಟ್ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಬಿಡಲ್ಲ ಅಂತ ಮುಂಬೈ ಇಂಡಿಯನ್ಸ್ ಅವರು ಅವಾಗಲೇ ಹೇಳಿದ್ರು. ಸೊ ಎರಡು ಫ್ರಾಂಚೈಸ್ ಅಂತೂ ಮುಂಬೈ ಇಂಡಿಯನ್ಸ್ ಅಲ್ಲಿರುವಂಥ ರೋಹಿತ್ ಶರ್ಮಾ ಅವರಿಗೆ ಟಾರ್ಗೆಟ್ ಮಾಡಿತ್ತು, ಕ್ಯಾಪ್ಟನ್ಸಿನ ಕೊಡೋಣ ಇವರಿಗೆ ಅಂತ. ಬಟ್ ಮುಂಬೈ ಇಂಡಿಯನ್ಸ್ ಅವರು ಒಂಥರ ಕ್ಯಾಪ್ಟನ್ಸಿನೂ ಕೊಡ್ದಂಗೆ, ಈ ಕಡೆ ಅವ್ರಿಗೂ ಈಚೆಗಣ್ಣು ಬಿಡ್ದಂಗೆ. ಅಂದರೆ ರೋಹಿತ್ ಶರ್ಮಾಗೂ ಕೂಡ ಒಂಥರ ಇಷ್ಟ ಇರಬೇಕಲ್ಲ, ಲಾಯಲಿಟಿನ ಬಿಟ್ಟು ಒಂಥರ ಹೋಗೋದಕ್ಕೆ. ಫ್ರಾಂಚೈಸ್ ಏನೇ ಹೇಳಿದ್ರು ಕೂಡ ಒಂಥರ ಅದರಲ್ಲೇ ಇರಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಮುಂಬೈ ಇಂಡಿಯನ್ಸ್ ಅಂದರೆ ಅವ್ರಿಗೆ ಆಬ್ವಿಯಸ್ಲಿ ಆ ಒಂದು ಎಮೋಷನ್ಸ್ ಕನೆಕ್ಟ್ ಆಗಿರುತ್ತೆ, ಯಾಕಂದರೆ ಲೋಕಲ್ ಟೀಮ್ ಅದು, ಅವರು ಕೂಡ ಲೋಕಲ್ ಪ್ಲೇಯರು. ಸೊ ಒಂಥರ ಫೀಲ್ಸ್ ಸ್ಯಾಡ್ ಅಂತ ಹೇಳಬೇಕು ರೋಹಿತ್ ಶರ್ಮಾ ಅವರಿಗೆ. ಸೊ ಈ ಥರ ಒಂದು ಅವಸ್ಥೆಯಲ್ಲಿ, ಪರಿಸ್ಥಿತಿಲಿ ಫ್ರಾಂಚೈಸು ಒಂಥರ ಗೌರವ ಕೊಡಲಿಲ್ಲ ಅಂತ ಅಂದ್ರೂ ಕೂಡ ಆ ಫ್ರಾಂಚೈಸ್ಗೆ ಆಡಬೇಕು ಅಂತಂದರೆ ಇದ್ಕೊಂಡು ಆ ಫ್ರಾಂಚೈಸಲ್ಲಿ ಇದಕ್ಕಿಂತ ಒಂದು ದುಃಖ ಒಬ್ಬ ಪ್ಲೇಯರ್ಗೆ ಮತ್ತೊಂದು ಇರೋದಿಲ್ಲ. ಅದೇ ನಮ್ಮ ಜನಗಳಿಗೆ ಎಲ್ಲೋ ಒಂದು ಯಕ್ಷ ಪ್ರಶ್ನೆ ಇದೆ. ಇವಾಗ ರೋಹಿತ್ ಶರ್ಮಾ ಅವ್ರೇನಾದರೂ ಬಿಟ್ಬಿಡ್ತಾರಾ, ನೆಕ್ಸ್ಟ್ ಟ್ರೇಡ್ ವಿಂಡೋ ಬರ್ತಿದ್ದಲ್ಲ 20ನೇ ತಾರೀಕಿಗೆ, ಅಲ್ಲಿ CSKಗೆ ಏನಾದ್ರು ಕಳಿಸ್ಬಿಡ್ತಾರಾ ಅಂತ ಒಂದು ಕ್ಯೂರಿಯಾಸಿಟಿ ಉಟ್ಕೊಂಡಿದ್ದೆ. ಇದು ಆಕ್ಷನ್ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಇನ್ ಕೇಸ್ ಯಾವ್ದಾನ ಫ್ರಾಂಚೈಸಿ ಏನಾರು ಪರ್ಸ್ ವ್ಯಾಲ್ಯೂ ಅಷ್ಟೊಂದು ಉಳಿಸ್ಕೊಂಡು ಒಂದು 15 ಕೋಟಿ ಉಳಿಸ್ಕೊಂಡ್ರು ಹೋಯ್ತು ಅಂದರೆ ಆ ಫ್ರಾಂಚೈಸ್ ಟಾರ್ಗೆಟ್ ಮಾಡ್ಬೋದು ಅಂತ ಅನ್ಕೊಳ್ಳಿ. ಬಟ್ ನನ್ನ ಪ್ರಕಾರ ಯಾರು ಈ ಥರ ಎಲ್ಲ ಮಾಡೋದಿಲ್ಲ. 15 ಕೋಟಿನ ಉಳಿಸ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಟ್ರೇಡಲ್ಲಿ ಮತ್ತೆ 20ನೇ ತಾರೀಕಿಗೆ ಅವ್ರನ್ನ ಬೈ ಮಾಡ್ಕೊಳೋದು, ಮುಂಬೈ ಇಂಡಿಯನ್ಸ್ ಬಿಡೋದು, ಆ ಥರ ಎಲ್ಲ ಆಗೋದಿಲ್ಲ. ಒಂದು ವೇಳೆ ಬಿಡ್ತು ಅಂದರೆ ಮಾನ ಮರ್ಯಾದೆ ಇವಾಗಲೇ ಇಲ್ಲ ಮುಂಬೈ ಇಂಡಿಯನ್ಸ್ಗೆ, ಅದಿನ್ನ 3 ಕಾಸಿಗೆ ಹರಾಜಾಗೋಗ್ಬಿಡ್ತದೆ. ಇವಾಗಲೇ ಫಾಲೋವರ್ಸ್ 1 ಮಿಲಿಯನ್ ಕಿತ್ಕೊಂಡು ಹೋಗೋರೆ, ಅವಾಗ ಇನ್ನೊಂದು 5 ಮಿಲಿಯನ್ ಕಿತ್ಕೊಂಡು ಹೋಗ್ಬಿಡ್ತಾರೆ, ಉಡಾಯಿಸ್ಕೊಂಡ್ಬಿಡ್ತಾರೆ ಫ್ರಾಂಚೈಸಿನೇ ಉಡಾಯಿಸ್ಕೊಂಡ್ಬಿಡುತ್ತೆ. ಆ ಥರ
ಲಾಯಲಿಟಿನ ಇವರು ತೋರಿಸಿಲ್ಲ. ನೋಡಿ ಏನು ತೋರಿಸಿಲ್ಲ ಲಾಯಲಿಟಿನ ಇವರು ಬದನೆಕಾಯಲ್ಲಿ. ಸೊ ಈ ಥರ ಎಲ್ಲ ಆಗೋದಿಲ್ಲ, ಇದೊಂಥರ ಅಸಾಧ್ಯ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಆಗಲ್ಲ ನನ್ನ ಪ್ರಕಾರ. CSKಗೂ ಹೋಗಲ್ಲ, RCBಗೂ ಬರಲ್ಲ, ಯಾವುದಕ್ಕೂ ಹೋಗಲ್ಲ. ರೋಹಿತ್ ಶರ್ಮಾ ಆಡ್ತಾರೆ, ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಕೆಳಗಡೆ ಅಷ್ಟೇ ಈ ವರ್ಷ. ಸೊ ಇದಿಷ್ಟೇ ಹೇಳಬೇಕಾಗಿತ್ತು ಅಷ್ಟೇ ನಿಮಗೆ, ಯಾಕಂದರೆ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಿತ್ತು. ಈ ಟ್ರೇಡ್ ವಿಂಡೋ ಓಪನ್ ಆಗ್ತಾ ಇರೋದ್ರಿಂದ ಏನೇನೋ ಆಗ್ಬೋದು, ಕಮಾಲ್ ಆಗ್ಬೋದು, ಅದು ಇದು ಅಂತೆಲ್ಲ ಕ್ಯೂರಿಯಾಸಿಟಿನ ಸ್ವಲ್ಪ ಜನ ಫ್ಯಾನ್ಸ್ಗಳು ಇಟ್ಕೊಂಡಿರ್ತೀರ. ಹಂಗೆ CSK ಸ್ವಲ್ಪ ಪೋಸ್ಟ್ ವ್ಯಾಲ್ಯೂ ಚೆನ್ನಾಗಿರೋದ್ರಿಂದ ರೋಹಿತ್ ಶರ್ಮಾ ಅವ್ರನ್ನ ತೊಗೊಬಹುದು ಟ್ರೇಡ್ ಮಾಡಿಕೊಂಡು ಅಂತ ಅನ್ಕೊಂಡಿರ್ತಾರೆ. ಟ್ರೇಡ್ ವಿಂಡೋ ಏನೋ ಓಪನ್ ಆಗುತ್ತೆ, ಟ್ರೇಡ್ ಆಗೋದಕ್ಕೆ ಪರ್ಮಿಷನ್ ಅಂತೂ ಇರುತ್ತೆ, ಬಟ್ ಈ ಟ್ರೇಡ್ ಆಗೋದಿಲ್ಲ. ಯಾಕಂದರೆ ಮುಂಬೈ ಇಂಡಿಯನ್ಸ್ ಒಪ್ಕೊಳ್ಳೋದಿಲ್ಲ, ರೋಹಿತ್ ಶರ್ಮನು ಕೂಡ ಹಂಗೆ ಒಪ್ಕೊಳ್ಳೋದಿಲ್ಲ ಲಾಯಲಿಟಿ ಇರೋದ್ರಿಂದ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಸೊ ಒಂದು ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಈ ಟ್ರೇಡ್ ಆಗುತ್ತೋ ಆಗೋದಿಲ್ವ, ರೂಮರ್ಸ್ ಏನು ಅರ್ಧ ಆಗ್ತಿತ್ತು CSK ರಿಲೇಟೆಡ್, ಇದು ಆಗೋದಿಲ್ಲ. ಸಿಗೋಣ, ಬಾಬಾ.